ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ತುಮಕೂರು ಕೇವಲ ಕೂಗಳತೆ ದೂರದಲ್ಲಿರ್ತಕ್ಕಂಥದ್ದು. ತುಮಕೂರು ದಿನದಿಂದ ದಿನಕ್ಕೆ ಬೆಳೀತಲೇ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಕೇಂದ್ರ ಸಚಿವ ವಿ ಸೋಮಣ್ಣ ತುಮಕೂರಿಗೆ ಬಂದು ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರ ಸಚಿವರಾದ ಬಳಿಕ ತುಮಕೂರಿನಲ್ಲಿ ರೈಲ್ವೆ ಇಲಾಖೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ಅಂದರೆ 16 ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದಂತಹ ರೈಲ್ವೆ ಕಾಮಗಾರಿಯ ವೇಗ ಕೂಡ ಚುರುಕುಗೊಂಡಿರ್ತಕ್ಕಂಥದ್ದು. ಈ ನಡುವೆ ಈಗ ಒಂದು ತುಮಕೂರಿನ ಜನರಿಗೆ ಒಂದು ಶುಭ ಸುದ್ದಿಯನ್ನು ಕೂಡ ಈಗ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಕೊಟ್ಟಿರ್ತಕ್ಕಂಥ. ಅಂದರೆ ಬೆಂಗಳೂರಿನಿಂದ ತುಮಕೂರಿಗೆ ಈಗ ಏನು 2 ಪಥ ಇದ್ದಂಥ ರೈಲ್ವೆ ಮಾರ್ಗವನ್ನು ಈಗ 4 ಪಥವಾಗಿ ಈಗ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದು ಈಗಾಗಲೇ ಪ್ರಾರಂಭದಲ್ಲಿ ಇವಾಗ 90 ಕೋಟಿ ಹಣವನ್ನು ಕೂಡ ಈಗ ಕೇಂದ್ರ ಸರ್ಕಾರ ಕೂಡ ಈಗ ಹಣವನ್ನು ಕೂಡ ಈಗ ಮಂಜೂರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದರೆ ಪ್ರತಿದಿನ ತುಮಕೂರಿನಿಂದ ಬೆಂಗಳೂರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು ಒಂದು 80,000ಕ್ಕೂ ಹೆಚ್ಚು ಜನ ಈಗ ಪ್ರಯಾಣವನ್ನು ಕೂಡ ಮಾಡ್ತಾರೆ ಅಂತ ಈಗ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇ ಯಾವ ಪ್ರಯಾಣಿಕರಿದೆ ತುಮಕೂರು ಜನರಿಗೆ ಯಾವುದೇ ರೀತಿಯ ಕೂಡ ಪ್ರಯಾಣಕ್ಕೆ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ 2 ಪಥ ಇದ್ದಂಥ ರೈಲ್ವೆ ಹಳಿಯನ್ನು ಈಗ 4 ಪಥವಾಗಿ ಈಗ ಅಭಿವೃದ್ಧಿಯನ್ನು ಕೂಡ ಮಾಡೋದು ಈಗ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ತುಮಕೂರು ಕೇವಲ ಕೂಗಳತೆ ದೂರದಲ್ಲಿರ್ತಕ್ಕಂಥದ್ದು. ತುಮಕೂರು ದಿನದಿಂದ ದಿನಕ್ಕೆ ಬೆಳೀತಲೇ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಕೇಂದ್ರ ಸಚಿವ ವಿ ಸೋಮಣ್ಣ ತುಮಕೂರಿಗೆ ಬಂದು ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರ ಸಚಿವರಾದ ಬಳಿಕ ತುಮಕೂರಿನಲ್ಲಿ ರೈಲ್ವೆ ಇಲಾಖೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ಅಂದರೆ 16 ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದಂತಹ ರೈಲ್ವೆ ಕಾಮಗಾರಿಯ ವೇಗ ಕೂಡ ಚುರುಕುಗೊಂಡಿರ್ತಕ್ಕಂಥದ್ದು. ಈ ನಡುವೆ ಈಗ ಒಂದು ತುಮಕೂರಿನ ಜನರಿಗೆ ಒಂದು ಶುಭ ಸುದ್ದಿಯನ್ನು ಕೂಡ ಈಗ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಕೊಟ್ಟಿರ್ತಕ್ಕಂಥ. ಅಂದರೆ ಬೆಂಗಳೂರಿನಿಂದ ತುಮಕೂರಿಗೆ ಈಗ ಏನು 2 ಪಥ ಇದ್ದಂಥ ರೈಲ್ವೆ ಮಾರ್ಗವನ್ನು ಈಗ 4 ಪಥವಾಗಿ ಈಗ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದು ಈಗಾಗಲೇ ಪ್ರಾರಂಭದಲ್ಲಿ ಇವಾಗ 90 ಕೋಟಿ ಹಣವನ್ನು ಕೂಡ ಈಗ ಕೇಂದ್ರ ಸರ್ಕಾರ ಕೂಡ ಈಗ ಹಣವನ್ನು ಕೂಡ ಈಗ ಮಂಜೂರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದರೆ ಪ್ರತಿದಿನ ತುಮಕೂರಿನಿಂದ ಬೆಂಗಳೂರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು ಒಂದು 80,000ಕ್ಕೂ ಹೆಚ್ಚು ಜನ ಈಗ ಪ್ರಯಾಣವನ್ನು ಕೂಡ ಮಾಡ್ತಾರೆ ಅಂತ ಈಗ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇ ಯಾವ ಪ್ರಯಾಣಿಕರಿದೆ ತುಮಕೂರು ಜನರಿಗೆ ಯಾವುದೇ ರೀತಿಯ ಕೂಡ ಪ್ರಯಾಣಕ್ಕೆ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ 2 ಪಥ ಇದ್ದಂಥ ರೈಲ್ವೆ ಹಳಿಯನ್ನು ಈಗ 4 ಪಥವಾಗಿ ಈಗ ಅಭಿವೃದ್ಧಿಯನ್ನು ಕೂಡ ಮಾಡೋದು ಈಗ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ತುಮಕೂರು ಕೇವಲ ಕೂಗಳತೆ ದೂರದಲ್ಲಿರ್ತಕ್ಕಂಥದ್ದು. ತುಮಕೂರು ದಿನದಿಂದ ದಿನಕ್ಕೆ ಬೆಳೀತಲೇ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಕೇಂದ್ರ ಸಚಿವ ವಿ ಸೋಮಣ್ಣ ತುಮಕೂರಿಗೆ ಬಂದು ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರ ಸಚಿವರಾದ ಬಳಿಕ ತುಮಕೂರಿನಲ್ಲಿ ರೈಲ್ವೆ ಇಲಾಖೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ಅಂದರೆ 16 ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದಂತಹ ರೈಲ್ವೆ ಕಾಮಗಾರಿಯ ವೇಗ ಕೂಡ ಚುರುಕುಗೊಂಡಿರ್ತಕ್ಕಂಥದ್ದು. ಈ ನಡುವೆ ಈಗ ಒಂದು ತುಮಕೂರಿನ ಜನರಿಗೆ ಒಂದು ಶುಭ ಸುದ್ದಿಯನ್ನು ಕೂಡ ಈಗ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಕೊಟ್ಟಿರ್ತಕ್ಕಂಥ. ಅಂದರೆ ಬೆಂಗಳೂರಿನಿಂದ ತುಮಕೂರಿಗೆ ಈಗ ಏನು 2 ಪಥ ಇದ್ದಂಥ ರೈಲ್ವೆ ಮಾರ್ಗವನ್ನು ಈಗ 4 ಪಥವಾಗಿ ಈಗ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದು ಈಗಾಗಲೇ ಪ್ರಾರಂಭದಲ್ಲಿ ಇವಾಗ 90 ಕೋಟಿ ಹಣವನ್ನು ಕೂಡ ಈಗ ಕೇಂದ್ರ ಸರ್ಕಾರ ಕೂಡ ಈಗ ಹಣವನ್ನು ಕೂಡ ಈಗ ಮಂಜೂರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದರೆ ಪ್ರತಿದಿನ ತುಮಕೂರಿನಿಂದ ಬೆಂಗಳೂರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು ಒಂದು 80,000ಕ್ಕೂ ಹೆಚ್ಚು ಜನ ಈಗ ಪ್ರಯಾಣವನ್ನು ಕೂಡ ಮಾಡ್ತಾರೆ ಅಂತ ಈಗ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇ ಯಾವ ಪ್ರಯಾಣಿಕರಿದೆ ತುಮಕೂರು ಜನರಿಗೆ ಯಾವುದೇ ರೀತಿಯ ಕೂಡ ಪ್ರಯಾಣಕ್ಕೆ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ 2 ಪಥ ಇದ್ದಂಥ ರೈಲ್ವೆ ಹಳಿಯನ್ನು ಈಗ 4 ಪಥವಾಗಿ ಈಗ ಅಭಿವೃದ್ಧಿಯನ್ನು ಕೂಡ ಮಾಡೋದು ಈಗ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ತುಮಕೂರು ಕೇವಲ ಕೂಗಳತೆ ದೂರದಲ್ಲಿರ್ತಕ್ಕಂಥದ್ದು. ತುಮಕೂರು ದಿನದಿಂದ ದಿನಕ್ಕೆ ಬೆಳೀತಲೇ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಕೇಂದ್ರ ಸಚಿವ ವಿ ಸೋಮಣ್ಣ ತುಮಕೂರಿಗೆ ಬಂದು ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರ ಸಚಿವರಾದ ಬಳಿಕ ತುಮಕೂರಿನಲ್ಲಿ ರೈಲ್ವೆ ಇಲಾಖೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ಅಂದರೆ 16 ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದಂತಹ ರೈಲ್ವೆ ಕಾಮಗಾರಿಯ ವೇಗ ಕೂಡ ಚುರುಕುಗೊಂಡಿರ್ತಕ್ಕಂಥದ್ದು. ಈ ನಡುವೆ ಈಗ ಒಂದು ತುಮಕೂರಿನ ಜನರಿಗೆ ಒಂದು ಶುಭ ಸುದ್ದಿಯನ್ನು ಕೂಡ ಈಗ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಕೊಟ್ಟಿರ್ತಕ್ಕಂಥ. ಅಂದರೆ ಬೆಂಗಳೂರಿನಿಂದ ತುಮಕೂರಿಗೆ ಈಗ ಏನು 2 ಪಥ ಇದ್ದಂಥ ರೈಲ್ವೆ ಮಾರ್ಗವನ್ನು ಈಗ 4 ಪಥವಾಗಿ ಈಗ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದು ಈಗಾಗಲೇ ಪ್ರಾರಂಭದಲ್ಲಿ ಇವಾಗ 90 ಕೋಟಿ ಹಣವನ್ನು ಕೂಡ ಈಗ ಕೇಂದ್ರ ಸರ್ಕಾರ ಕೂಡ ಈಗ ಹಣವನ್ನು ಕೂಡ ಈಗ ಮಂಜೂರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದರೆ ಪ್ರತಿದಿನ ತುಮಕೂರಿನಿಂದ ಬೆಂಗಳೂರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು ಒಂದು 80,000ಕ್ಕೂ ಹೆಚ್ಚು ಜನ ಈಗ ಪ್ರಯಾಣವನ್ನು ಕೂಡ ಮಾಡ್ತಾರೆ ಅಂತ ಈಗ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇ ಯಾವ ಪ್ರಯಾಣಿಕರಿದೆ ತುಮಕೂರು ಜನರಿಗೆ ಯಾವುದೇ ರೀತಿಯ ಕೂಡ ಪ್ರಯಾಣಕ್ಕೆ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ 2 ಪಥ ಇದ್ದಂಥ ರೈಲ್ವೆ ಹಳಿಯನ್ನು ಈಗ 4 ಪಥವಾಗಿ ಈಗ ಅಭಿವೃದ್ಧಿಯನ್ನು ಕೂಡ ಮಾಡೋದು ಈಗ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ತುಮಕೂರು ಕೇವಲ ಕೂಗಳತೆ ದೂರದಲ್ಲಿರ್ತಕ್ಕಂಥದ್ದು. ತುಮಕೂರು ದಿನದಿಂದ ದಿನಕ್ಕೆ
ಬೆಳೀತಲೇ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಕೇಂದ್ರ ಸಚಿವ ವಿ ಸೋಮಣ್ಣ ತುಮಕೂರಿಗೆ ಬಂದು ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರ ಸಚಿವರಾದ ಬಳಿಕ ತುಮಕೂರಿನಲ್ಲಿ ರೈಲ್ವೆ ಇಲಾಖೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ಅಂದರೆ 16 ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದಂತಹ ರೈಲ್ವೆ ಕಾಮಗಾರಿಯ ವೇಗ ಕೂಡ ಚುರುಕುಗೊಂಡಿರ್ತಕ್ಕಂಥದ್ದು. ಈ ನಡುವೆ ಈಗ ಒಂದು ತುಮಕೂರಿನ ಜನರಿಗೊಂದು ಶುಭ ಸುದ್ದಿಯನ್ನು ಕೂಡ ಈಗ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಬೆಂಗಳೂರಿನಿಂದ ತುಮಕೂರಿಗೆ ಈಗ ಏನು 2 ಪಥ ಇದ್ದಂಥ ರೈಲ್ವೆ ಮಾರ್ಗವನ್ನು ಈಗ 4 ಪಥವಾಗಿ ಈಗ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದೀಗಾಗಲೇ ಪ್ರಾರಂಭದಲ್ಲಿ ಇವಾಗ 90 ಕೋಟಿ ಹಣವನ್ನು ಕೂಡ ಈಗ ಕೇಂದ್ರ ಸರ್ಕಾರ ಕೂಡ ಈಗ ಹಣವನ್ನು ಕೂಡ ಈಗ ಮಂಜೂರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದರೆ ಪ್ರತಿದಿನ ತುಮಕೂರಿನಿಂದ ಬೆಂಗಳೂರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು ಒಂದು 80,000ಕ್ಕೂ ಹೆಚ್ಚು ಜನ ಈಗ ಪ್ರಯಾಣವನ್ನು ಕೂಡ ಮಾಡ್ತಾರೆ ಅಂತ ಈಗ ಮಾಹಿತಿ ಕೂಡ ಇರತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇ ಯಾವ ಪ್ರಯಾಣಿಕರಿದೆ ತುಮಕೂರು ಜನರಿಗೆ ಯಾವುದೇ ರೀತಿಯ ಕೂಡ ಪ್ರಯಾಣಕ್ಕೆ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ 2 ಪಥ ಇದ್ದಂಥ ರೈಲ್ವೆ ಹಳಿಯನ್ನು ಈಗ 4 ಪಥವಾಗಿ ಈಗ ಅಭಿವೃದ್ಧಿಯನ್ನು ಕೂಡ ಮಾಡೋದು ಈಗ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ತುಮಕೂರು ಕೇವಲ ಕೂಗಳತೆ ದೂರದಲ್ಲಿರ್ತಕ್ಕಂಥದ್ದು. ತುಮಕೂರು ದಿನದಿಂದ ದಿನಕ್ಕೆ ಬೆಳೀತಲೇ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಕೇಂದ್ರ ಸಚಿವ ವಿ ಸೋಮಣ್ಣ ತುಮಕೂರಿಗೆ ಬಂದು ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರ ಸಚಿವರಾದ ಬಳಿಕ ತುಮಕೂರಿನಲ್ಲಿ ರೈಲ್ವೆ ಇಲಾಖೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ಅಂದರೆ 16 ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದಂತಹ ರೈಲ್ವೆ ಕಾಮಗಾರಿಯ ವೇಗ ಕೂಡ ಚುರುಕುಗೊಂಡಿರ್ತಕ್ಕಂಥದ್ದು. ಈ ನಡುವೆ ಈಗ ಒಂದು ತುಮಕೂರಿನ ಜನರಿಗೊಂದು ಶುಭ ಸುದ್ದಿಯನ್ನು ಕೂಡ ಈಗ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಬೆಂಗಳೂರಿನಿಂದ ತುಮಕೂರಿಗೆ ಈಗ ಏನು 2 ಪಥ ಇದ್ದಂಥ ರೈಲ್ವೆ ಮಾರ್ಗವನ್ನು ಈಗ 4 ಪಥವಾಗಿ ಈಗ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದೀಗಾಗಲೇ ಪ್ರಾರಂಭದಲ್ಲಿ ಇವಾಗ 90 ಕೋಟಿ ಹಣವನ್ನು ಕೂಡ ಈಗ ಕೇಂದ್ರ ಸರ್ಕಾರ ಕೂಡ ಈಗ ಹಣವನ್ನು ಕೂಡ ಈಗ ಮಂಜೂರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದರೆ ಪ್ರತಿದಿನ ತುಮಕೂರಿನಿಂದ ಬೆಂಗಳೂರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು ಒಂದು 80,000ಕ್ಕೂ ಹೆಚ್ಚು ಜನ ಈಗ ಪ್ರಯಾಣವನ್ನು ಕೂಡ ಮಾಡ್ತಾರೆ ಅಂತ ಈಗ ಮಾಹಿತಿ ಕೂಡ ಇರತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇ ಯಾವ ಪ್ರಯಾಣಿಕರಿದೆ ತುಮಕೂರು ಜನರಿಗೆ ಯಾವುದೇ ರೀತಿಯ ಕೂಡ ಪ್ರಯಾಣಕ್ಕೆ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ 2 ಪಥ ಇದ್ದಂಥ ರೈಲ್ವೆ ಹಳಿಯನ್ನು ಈಗ 4 ಪಥವಾಗಿ ಈಗ ಅಭಿವೃದ್ಧಿಯನ್ನು ಕೂಡ ಮಾಡೋದು ಈಗ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ತುಮಕೂರು ಕೇವಲ ಕೂಗಳತೆ ದೂರದಲ್ಲಿರ್ತಕ್ಕಂಥದ್ದು. ತುಮಕೂರು ದಿನದಿಂದ ದಿನಕ್ಕೆ ಬೆಳೀತಲೇ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಕೇಂದ್ರ ಸಚಿವ ವಿ ಸೋಮಣ್ಣ ತುಮಕೂರಿಗೆ ಬಂದು ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರ ಸಚಿವರಾದ ಬಳಿಕ ತುಮಕೂರಿನಲ್ಲಿ ರೈಲ್ವೆ ಇಲಾಖೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ಅಂದರೆ 16 ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದಂತಹ ರೈಲ್ವೆ ಕಾಮಗಾರಿಯ ವೇಗ ಕೂಡ ಚುರುಕುಗೊಂಡಿರ್ತಕ್ಕಂಥದ್ದು. ಈ ನಡುವೆ ಈಗ ಒಂದು ತುಮಕೂರಿನ ಜನರಿಗೊಂದು ಶುಭ ಸುದ್ದಿಯನ್ನು ಕೂಡ ಈಗ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಬೆಂಗಳೂರಿನಿಂದ ತುಮಕೂರಿಗೆ ಈಗ ಏನು 2 ಪಥ ಇದ್ದಂಥ ರೈಲ್ವೆ ಮಾರ್ಗವನ್ನು ಈಗ 4 ಪಥವಾಗಿ ಈಗ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದೀಗಾಗಲೇ ಪ್ರಾರಂಭದಲ್ಲಿ ಇವಾಗ 90 ಕೋಟಿ ಹಣವನ್ನು ಕೂಡ ಈಗ ಕೇಂದ್ರ ಸರ್ಕಾರ ಕೂಡ ಈಗ ಹಣವನ್ನು ಕೂಡ ಈಗ ಮಂಜೂರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದರೆ ಪ್ರತಿದಿನ ತುಮಕೂರಿನಿಂದ ಬೆಂಗಳೂರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು ಒಂದು 80,000ಕ್ಕೂ ಹೆಚ್ಚು ಜನ ಈಗ ಪ್ರಯಾಣವನ್ನು ಕೂಡ ಮಾಡ್ತಾರೆ ಅಂತ ಈಗ ಮಾಹಿತಿ ಕೂಡ ಇರತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇ ಯಾವ ಪ್ರಯಾಣಿಕರಿದೆ ತುಮಕೂರು ಜನರಿಗೆ ಯಾವುದೇ ರೀತಿಯ ಕೂಡ ಪ್ರಯಾಣಕ್ಕೆ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ 2 ಪಥ ಇದ್ದಂಥ ರೈಲ್ವೆ ಹಳಿಯನ್ನು ಈಗ 4 ಪಥವಾಗಿ ಈಗ ಅಭಿವೃದ್ಧಿಯನ್ನು ಕೂಡ ಮಾಡೋದು ಈಗ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ತುಮಕೂರು ಕೇವಲ ಕೂಗಳತೆ ದೂರದಲ್ಲಿರ್ತಕ್ಕಂಥದ್ದು. ತುಮಕೂರು ದಿನದಿಂದ ದಿನಕ್ಕೆ ಬೆಳೀತಲೇ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಕೇಂದ್ರ ಸಚಿವ ವಿ ಸೋಮಣ್ಣ ತುಮಕೂರಿಗೆ ಬಂದು ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರ ಸಚಿವರಾದ ಬಳಿಕ ತುಮಕೂರಿನಲ್ಲಿ ರೈಲ್ವೆ ಇಲಾಖೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ಅಂದರೆ 16 ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದಂತಹ ರೈಲ್ವೆ ಕಾಮಗಾರಿಯ ವೇಗ ಕೂಡ ಚುರುಕುಗೊಂಡಿರ್ತಕ್ಕಂಥದ್ದು. ಈ ನಡುವೆ ಈಗ ಒಂದು ತುಮಕೂರಿನ ಜನರಿಗೊಂದು ಶುಭ ಸುದ್ದಿಯನ್ನು ಕೂಡ ಈಗ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಬೆಂಗಳೂರಿನಿಂದ ತುಮಕೂರಿಗೆ ಈಗ ಏನು 2 ಪಥ ಇದ್ದಂಥ ರೈಲ್ವೆ ಮಾರ್ಗವನ್ನು ಈಗ 4 ಪಥವಾಗಿ ಈಗ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದೀಗಾಗಲೇ ಪ್ರಾರಂಭದಲ್ಲಿ ಇವಾಗ 90 ಕೋಟಿ ಹಣವನ್ನು ಕೂಡ ಈಗ ಕೇಂದ್ರ ಸರ್ಕಾರ ಕೂಡ ಈಗ ಹಣವನ್ನು ಕೂಡ ಈಗ ಮಂಜೂರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದರೆ ಪ್ರತಿದಿನ ತುಮಕೂರಿನಿಂದ ಬೆಂಗಳೂರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು ಒಂದು 80,000ಕ್ಕೂ ಹೆಚ್ಚು ಜನ ಈಗ ಪ್ರಯಾಣವನ್ನು ಕೂಡ ಮಾಡ್ತಾರೆ ಅಂತ ಈಗ ಮಾಹಿತಿ ಕೂಡ ಇರತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇ ಯಾವ ಪ್ರಯಾಣಿಕರಿದೆ ತುಮಕೂರು ಜನರಿಗೆ ಯಾವುದೇ ರೀತಿಯ ಕೂಡ ಪ್ರಯಾಣಕ್ಕೆ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ 2 ಪಥ ಇದ್ದಂಥ ರೈಲ್ವೆ ಹಳಿಯನ್ನು ಈಗ 4 ಪಥವಾಗಿ ಈಗ ಅಭಿವೃದ್ಧಿಯನ್ನು ಕೂಡ ಮಾಡೋದು ಈಗ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.